ಈಗ ವೃಶ್ಚಿಕ ರಾಶಿಯವರ 2026 ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಗ್ರಹಗಳ ಆಧಾರಿತವಾಗಿ ರಿಸಲ್ಟ್ಸನ್ನು ಹೇಳ್ತೀನಿ, ಅದಾದ ನಂತರ ಸಮರೈಸ್ ಮಾಡ್ತೀನಿ. ಮೊದಲಿಗೆ ಸೂರ್ಯ ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಸ್ಥಾನ ಅಲ್ಲ. 5ನೇ ಮನೆ ನಾರ್ಮಲ್ ಆಗಿ ಪೂರ್ವ ಪುಣ್ಯ ಸ್ಥಾನ, ಮಕ್ಕಳ ವಿಚಾರ, ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಇದೆಲ್ಲವನ್ನು ತೋರಿಸುತ್ತೆ. 5ನೇ ಮನೆಯಲ್ಲಿ ಸೂರ್ಯ ಗೋಚಾರ ಮಾಡ್ತಿರೋ ಕಾರಣ ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮಕ್ಕಳ ಮೇಲೆ ಕೂಗಾಡೋದು, ಕೋಪ ಮಾಡ್ಕೊಳ್ಳೋದು, ಮಾರ್ಕ್ಸ್ ಕಮ್ಮಿ ತೆಗೆದ್ರು ಅಂತ ಹೊಡೆಯೋದು, ಇದನ್ನೆಲ್ಲ ಮಾಡಿದ್ರೆ ಸ್ವಲ್ಪ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗತ್ತೆ. ಇನ್ನು ಜನರಲ್ ಆಗಿ ಎಜುಕೇಷನ್ ಬಗ್ಗೆ ಮಾತಾಡೋದಾದ್ರೆ, ಯಾರು ಪ್ರೈಮರಿ ಎಜುಕೇಷನ್ ಇದ್ದೀರಿ ಅಥವಾ ಒಂದು ಸೆಕೆಂಡರಿ ಎಜುಕೇಷನ್ ಇದ್ದೀರಿ, ಅವರಿಗೆ ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಮಾಡಬೇಕಾಗತ್ತೆ. ಸ್ವಲ್ಪ ಯಾಮಾರಿದ್ರೂ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಎಜುಕೇಷನ್ ಬಿಟ್ಟು ಬೇಡದೇ ಇರೋ ವಿಚಾರಗಳ ಬಗ್ಗೆ ಗಮನ ಹೋಗುವಂಥ ಚಾನ್ಸಸ್ ಇರುತ್ತೆ. ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಇನ್ನು ಅದರ ಜೊತೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ತಗೊಂಡಿದ್ದೀರಿ ಅವರಿಗೆ ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಮಾಡಬೇಕಾಗತ್ತೆ. ಸ್ವಲ್ಪ ಹಿನ್ನಡೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಿನ್ನಡೆ ಅಂತಂದರೆ ಅಚಾನಕ್ಕಾಗಿ ಹಿನ್ನಡೆ, ಆಕ್ಸಿಡೆಂಟಲ್ ಪ್ರಾಬ್ಲಮ್. ಏನು ಅಂತಂದರೆ ನೀವು ಚೆನ್ನಾಗಿ ಬರೆದಿರ್ತೀರಿ, ಅದ್ರೇನೋ ಕರಪ್ಷನ್ ಆಯಿತು ಅಂತ ಎಕ್ಸಾಮ್ ಇದನ್ನೇ ಸೆಟಿಸೈಡ್ ಮಾಡ್ತಾರೆ. ಅದರಿಂದ ನಿಮಗೂ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಓವರಾಲ್ ಆಗಿ ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಇನ್ನು ನೆಕ್ಸ್ಟ್, ಚಂದ್ರ ಕೂಡ ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಸ್ಥಾನ ಅಲ್ಲ. ಮಕ್ಕಳ ವಿಚಾರ, ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಮಕ್ಕಳ ವಿಚಾರದಲ್ಲಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಮಕ್ಕಳು ಯಾರೊಂದಿಗೆ ಸ್ನೇಹಿತರಾಗಿದ್ದಾರೆ, ಸ್ನೇಹ ಬೆಳೆಸ್ತಿದ್ದಾರೆ, ಏನು ಕಲಿತಾ ಇದ್ದಾರೆ, ಮೊಬೈಲ್ನಲ್ಲಿ ಏನು ನೋಡ್ತಿದ್ದಾರೆ, ಇದ್ರ ಮೇಲೆ ಸ್ವಲ್ಪ ಗಮನ ಇರಲಿ. ಇಲ್ಲದಿದ್ದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಇನ್ನು ಕೆಲವರು ಏನಾಗುತ್ತೆ, ಮಕ್ಕಳು ಕರೆಕ್ಟಾಗಿದ್ದರೂ ಕೂಡ ತುಂಬ ಓವರ್ ಸ್ಟ್ರಿಕ್ಟ್ ಮಾಡ್ತಾರೆ, ಓವರ್ ಡಿಸಿಪ್ಲಿನ್ ಮಾಡ್ತಾರೆ. ಅವರಿಂದಲೂ ಕೂಡ ತಮ್ಮ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ಆ ಮಕ್ಕಳಿಗೆ ನಾನು ಇದನ್ನು ಮಾಡಬಾರ್ದಾಗಿತ್ತು ಅನ್ನೋ ಒಂದು ಡಿಪ್ರೆಷನ್ ಕಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಆ ವಿಚಾರದಲ್ಲಿ ಕೇರ್ಫುಲ್ ಇರಬೇಕು. ಚಂದ್ರನ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಗುರು ನಿಮ್ಮ 8ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಒಳ್ಳೆಯ ಸ್ಥಾನ ಅಲ್ಲ, ಆಯಿತಾ. ಆರೋಗ್ಯ ವಿಚಾರ, ಆರೋಗ್ಯ ಸಮಸ್ಯೆಗಳನ್ನು ಆಲ್ಮೋಸ್ಟ್ 2.5 ಇಯರ್ಸಿಂದಲೂ ವೃಶ್ಚಿಕ ರಾಶಿಯವರು ಫೇಸ್ ಮಾಡ್ತಿದ್ದೀರಿ. ಇನ್ನು ಕೆಲವೇ ದಿನ, ಜೂನ್ವರೆಗೂ ಅದನ್ನು ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ. ಯಾಕೆಂದರೆ ಜೂನಿಗೆ ನಿಮಗೆ ಸಂಪೂರ್ಣವಾಗಿ ಗುರುಬಲ ಬರುತ್ತೆ. ತುಂಬ ಅದೃಷ್ಟ ಕಾದಿದೆ ಮುಂದೆ ಜೂನ್ ನಂತರ. ಸೊ ಅಲ್ಲಿವರೆಗೂ ಆರೋಗ್ಯ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಎಸ್ಪೆಷಲಿ ಗ್ಯಾಸ್ಟ್ರಿಕ್ಕು ಮತ್ತು ಲಿವರ್ ಪ್ರಾಬ್ಲಮ್ಸು ಮತ್ತು ಗ್ಯಾಸ್ಟ್ರೈಟಿಸ್ನಿಂದ ಮೈಕೈ ನೋವು ಬರುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಅಸಿಡಿಟಿ, ವಾಮಿಟಿಂಗ್ ಸೆನ್ಸೇಷನ್ನು ಇದೆಲ್ಲವೂ ಆಗುವಂಥ ಚಾನ್ಸಸ್ ಇರುತ್ತೆ. ಓವರಾಲ್ ಆಗಿ ಯಾರಾದರೂ ಗುರುಗಳ ಆಶೀರ್ವಾದ ತಗೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಇನ್ನು ನೆಕ್ಸ್ಟು, ಶುಕ್ರ ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ತುಂಬ ಒಳ್ಳೆಯ ಸ್ಥಾನದಲ್ಲಿ ಶುಕ್ರ ಗೋಚಾರ ಮಾಡ್ತಿದ್ದಾನೆ. 5ನೇ ಮನೆಯಲ್ಲಿ ಶುಕ್ರ ಗೋಚಾರ ಮಾಡುವಾಗ ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಬರುತ್ತೆ. ಇದು ಪಾಸಿಟಿವ್ ಆಗುತ್ತೆ, ಕೆಲವು ಸರಿ ನೆಗೆಟಿವ್ ಆಗುತ್ತೆ. ಯಾಕೆಂದರೆ ಮಕ್ಕಳನ್ನು ಅತಿಯಾದ ಪ್ರೀತಿ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತಂದರೆ, ಮಕ್ಕಳು ನಾವು ಏನು ಮಾಡೋದು ಸರಿ ಅನ್ನೋ ಒಂದು ಭಾವನೆಗೆ ಬಂದ್ಬಿಡ್ತಾರೆ. ಅದರಿಂದ ಅವರ ಗ್ರೋತ್ಗೆ ಹ್ಯಾಂಪರ್ ಆಗುತ್ತೆ, ಅವರ ಗ್ರೋತಿಗೆ ತೊಂದರೆ ಆಗುತ್ತೆ. ಅದರಿಂದ ಬೇಡದೇ ಇರುವಂಥ ವಿಚಾರಗಳನ್ನು ಅವ್ರು ತಲೆಗೆ ಹಾಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅಹಂಕಾರ ಮೈಗೂಡುತ್ತೆ. ಸೊ ನಿಮ್ಮ ಮಕ್ಕಳನ್ನ ನೀವು ಪ್ರೀತಿಸ್ಬೇಕಾ? ಖಂಡಿತವಾಗ್ಲೂ ಪ್ರೀತಿಸ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಆದರೆ ಏನೇ ಮಾಡಿದ್ರು ನನ್ನ ಮಗ ಸರಿ, ಏನೇ ಮಾಡಿದ್ರು ನನ್ನ ಮಗಳು ಸರಿ, ಏನು ಮಾಡಿದ್ರು ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ, ಹೆಂಗೆ ಬೇಕಾದ್ರೂ ಮಾಡು, ಈ ಮಾತು ಬೇಡ. ಅದನ್ನೇನಾದರೂ ನೀವು ಮಾಡಿದ್ರಿ ಅಂತಂದರೆ ನೀವು ಖಂಡಿತವಾಗ್ಲೂ ಒಳ್ಳೆ ಪೇರೆಂಟ್ಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅವರ ಮುಂದಿನ ಭವಿಷ್ಯನ ಹಾಳು ಮಾಡೋದನ್ನು ನೀವು ಈಗಲಿಂದನೇ ರೂಢಿ ಮಾಡ್ತಾ ಇದ್ದೀರಿ ಅಂತ ಅರ್ಥ ಆಗುತ್ತೆ. ಏನೇ ಇದ್ದರೂ ಡಿಸಿಪ್ಲಿನ್ ಆಗಿರಬೇಕು. ಡಿಸಿಪ್ಲಿನ್ ಯಾವತ್ತಿದ್ರೂ ಓವರು ಆಗಬಾರ್ದು, ಅಂಡರು ಆಗಬಾರ್ದು. ಎಷ್ಟಿರಬೇಕೋ ಅಷ್ಟಿರಬೇಕು. ಪ್ರೀತಿಯು ಎಷ್ಟಿರಬೇಕೋ ಅಷ್ಟಿರಬೇಕು. ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ. ಆ ಕಾರಣದಿಂದ ಎಷ್ಟು ಪ್ರೀತಿ ತೋರಿಸ್ಬೇಕು ಅಷ್ಟು ತೋರಿಸಿ, ಎಷ್ಟು ಕಾಳಜಿ ತೋರಿಸ್ಬೇಕು ಅಷ್ಟು ತೋರಿಸಿ. ತುಂಬ ಕಾಳಜಿ ತೋರ್ಸಕ್ಕೆ ಹೋದರೆ ಏನಾಗುತ್ತೆ, ಮೈಗಳರಾಗ್ಬಿಡ್ತಾರೆ ಮಕ್ಕಳು, ಲೇಜಿ ಆಗ್ಬಿಡ್ತಾರೆ ಮಕ್ಕಳು, ಕಂಫರ್ಟ್ ಝೋನಿಂದ ಹೊರಗಡೆನೆ ಬರೋದಿಲ್ಲ. ಮೊದಲೇ ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತಿದ್ರೆ ಏನು ಸಾಧನೆ ಆಗಲ್ಲ. ಅದ್ರ ಜೊತೆಯಲ್ಲಿ ಈಗಿರುವ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಕಂಫರ್ಟ್ ಝೋನ್ ಬಿಟ್ಟು ಆಚೆ ಬಂದು ವಾರ್ ಝೋನಲ್ಲಿ ಮಾಡಿದ್ರು ಕೂಡ ಸಕ್ಸಸ್ ಸಿಗೋದು ಕಷ್ಟ ಇದೆ. ಅಂಥದ್ರಲ್ಲಿ ನೀವು ಕಂಫರ್ಟ್ ಝೋನ್ನ ಪ್ರಾಕ್ಟೀಸ್ ಮಾಡಿಸಿದ್ರೆ ನಷ್ಟ ಆಗೋದು ನಿಮ್ಮ ಮಕ್ಕಳಿಗೆ. ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಇನ್ನು ನೆಕ್ಸ್ಟು, ಕುಜ ನಿಮ್ಮ 4ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಸ್ಥಾನ ಅಲ್ಲ. ಮನೆಗಾಗಿ ಖರ್ಚು, ಮನೆ ಕಟ್ಟುವಂಥ ಯೋಗ ಇದೆ. ಆದರೆ ಫೈನಾನ್ಸಸ್ನ ಚೆಕ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಮನೆ ಕಟ್ಟೋದನ್ನು. ಯಾಕೆಂದರೆ ಕೆಲವರು ಏನು ಮಾಡ್ತಾರೆ, ಫೌಂಡೇಶನ್ ಹಾಕ್ಬಿಡೋಣ ಅಷ್ಟಿದೆ ದುಡ್ಡು, ಆಮೇಲೆ ಮಿಕ್ಕಿದ್ದು ಕಟ್ಕೊಳ್ಳೋಣ ಅಷ್ಟಲ್ಲಿ ಅರೇಂಜ್ ಆಗುತ್ತೆ ಅನ್ನೋದು ಮಾಡ್ತಾರೆ. ಹೌದು, ಜೀವನದಲ್ಲಿ ಮಹತ್ವಾಕಾಂಕ್ಷೆ ಇರುತ್ತೆ ಎಷ್ಟೋ ಜನಕ್ಕೆ, ಮನೆ ಕಟ್ಕೋಬೇಕು ನಾನು ಅಂತ. ಹಾಗಂತ ಈಗಿನ ಒಂದು ಟೈಮ್ಸ್ನಲ್ಲಿ ಪ್ಲ್ಯಾನಿಂಗ್ ಇಲ್ಲದೆ ನೀವು ಮನೆ ಮಾಡೋಕ್ಕೆ ಹೋದರೆ ಸಮಸ್ಯೆಗಳಾಗುತ್ತೆ. ಅರ್ಧದಲ್ಲಿ ನಿಂತು ಹೋಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕು. ಫ್ಯಾಮಿಲಿಯಲ್ಲಿ ಒಂದು ಟೆನ್ಷನ್ ವಾತಾವರಣ ಇರುತ್ತೆ. ಫ್ಯಾಮಿಲಿಯಲ್ಲಿ ಯಾರಾದರೂ ಹಿರಿಯರು ಅಥವಾ ತುಂಬ ಬೇಕಾದವರು ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅಂಥವ್ರು ಯಾರಾದರೂ ಇದ್ದರೆ ಅವರ ಆರೋಗ್ಯ ವಿಚಾರದಲ್ಲಿ ಗಮನ ಇರಲಿ.
ಇನ್ನು ಭೂಮಿಯ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಫ್ಯಾಮಿಲಿ ಪ್ರಾಪರ್ಟಿಗಳಲ್ಲಿ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಆನ್ಸೆಸ್ಟ್ರಲ್ ಪ್ರಾಪರ್ಟಿಗಳಲ್ಲಿ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಕಬ್ಬಿಣದ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಇನ್ನು ನೆಕ್ಸ್ಟು ಬುಧ ನಿಮ್ಮ 4ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಸ್ಥಾನ, ತುಂಬ ಚೆನ್ನಾಗಿ ಇದೆ. ಇದರಿಂದ ಫಲ ನಿಮಗೆ ಮಾತಿನಿಂದ ಲಾಭ, ಮಾತಿನಿಂದ ಮನೆಯಲ್ಲಿ ಒಂದು ಸಂತಸದ ವಾತಾವರಣ, ತುಂಬ ಕಮ್ಯುನಿಕೇಟ್ ಮಾಡ್ತಾ ಇರ್ತೀರಾ, ಮನೆಯವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತೀರಾ. ಇದರಿಂದ ಒಳ್ಳೆ ವಾತಾವರಣ ಇರುತ್ತೆ, AMBS ಇರುತ್ತೆ, ಚೆನ್ನಾಗಿರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ ಮನೆಯಲ್ಲಿ. ಆದರೆ ಕೋಪಕ್ಕೆ ಬುದ್ಧಿ ಏನಾದರೂ ಕೊಟ್ಟರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಅದೇ 4ನೇ ಮನೆಯಲ್ಲಿ ಕುಜ ಕೂಡ ಗೋಚಾರ ಮಾಡ್ತಿದ್ದಾನೆ. ಸೊ ಕೇರ್ಫುಲ್ ಆಗಿರಬೇಕು. ಬಟ್ ಬುಧನಿಂದ ತುಂಬ ಒಳ್ಳೆ ಟೈಮ್ ಇದೆ, ಏನು ಸಮಸ್ಯೆಗಳಿಲ್ಲ. ಮನೆಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತರೋವಂಥ ಟೈಮು ಏನಾದರೂ ಇರ್ಬೋದು. ಒಂದು ವ್ಯಾಕ್ಯೂಮ್ ಕ್ಲೀನರ್ ಇರ್ಬೋದು, ಒಂದು TV ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಏನಾದರೂ ಇರಲಿ, ಒಂದು ಟೆಕ್ನಾಲಜಿ ಇರೋವಂಥದ್ದು ಏನೋ ಒಂದು ಹೊಸದು ತಂದು ಕೊಡುವಂಥದ್ದು, ತಂದು ಇಟ್ಕೊಳ್ಳುವಂಥದ್ದು, ಯೂಸ್ ಮಾಡುವಂಥದ್ದು ಯೋಗ ಇದೆ. ಇನ್ನು ನೆಕ್ಸ್ಟು ಶನಿ ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಸ್ಥಾನ ಅಲ್ಲ. ನಿಮಗೆ 5ನೇ ಮನೆಯಲ್ಲಿ ಶನಿ ಗೋಚಾರ ಮಾಡಿದಾಗ ಏನಾಗ್ಬಿಡುತ್ತೆ ಅಂತಂದರೆ ಬಿಗ್ ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ ಲೈಫಲ್ಲಿ. ನಾನು ಏನಾಗಿದ್ದೆ, ಏನಾಗಿದ್ದೀನಿ, ಏನಾಗ್ತೀನಿ, ಏನಾಗಿದ್ದೆ ಅನ್ನೋದು ನನ್ನ ಕ್ಲಾರಿಟಿ ಇಲ್ಲ, ಏನಾಗ್ತಾ ಇದೆ ಅನ್ನೋದು ನನಗೆ ಕ್ಲಾರಿಟಿ ಇಲ್ಲ, ಮುಂದೆ ನಾನು ಏನಾಗ್ತೀನಿ ಅನ್ನೋದು ನನಗೆ ಕ್ಲಾರಿಟಿ ಇಲ್ಲ ಅನ್ನೋಷ್ಟು ಟೆನ್ಷನ್ ಇರುತ್ತೆ. ತುಂಬ ಟೆನ್ಷನ್ನು. ಅದನ್ನು ನೀವು 2028ವರೆಗೂ ಅನುಭವಿಸಲೇಬೇಕು. ನಿಮ್ಮ ಟೆನ್ಷನ್ ಏನಾದರೂ ಮಕ್ಕಳ ಮೇಲೆ ಹಾಕಿದರೆ ತುಂಬ ಸಮಸ್ಯೆಗಳಾಗತ್ತೆ. ಆದರೆ 2028 ಜನವರಿಗೆ ಶನಿ ಗೋಚಾರ ಆದರೂ ಕೂಡ ಅಷ್ಟರಲ್ಲಿ ನಿಮಗೆ ಜೂನಲ್ಲಿ ಗುರುಬಲ ಬಂದ್ಬಿಡುತ್ತೆ. ಜೂನಲ್ಲಿ ಗುರುಬಲ ಬಂದಾಗ ಏನಾಗುತ್ತೆ, ಜೂನಿಂದ ಮುಂದಿನ ಜೂನ್ವರೆಗೂ, ಅಂದರೆ 2026 ಜೂನಿಂದ 2027 ಜೂನ್ವರೆಗೂ ಗುರುಬಲ ಇರುತ್ತೆ. ಏನೇ ಶನಿ ತೊಂದರೆ ಕೊಟ್ಟರು ಗುರು ಕಾಪಾಡ್ಕೊಳ್ತಾನೆ. ನಿಮಗೆ ಗುರು ತುಂಬ ಮುಖ್ಯ. ಗುರು, ಸೂರ್ಯ ಮತ್ತು ಚಂದ್ರ ನಿಮಗೆ ತುಂಬ ಮುಖ್ಯ. ಗುರು ಅದನ್ನು ಕಾಪಾಡೋದ್ರಿಂದ ಆಮೇಲೆ ನಿಮಗೆ ಜೂನಿಂದ ಜನವರಿ, ಜೂನ್ 2027 ಜನವರಿ 2028ವರೆಗೂ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅಂದರೆ ಯಾವಾಗಲೂ ಕೇರ್ಫುಲ್ ಆಗಿರಬೇಡಿ ಅಂತಲ್ಲ, ಯಾವಾಗಲೂ ಕೇರ್ಫುಲ್ ಆಗಿರಿ, ತುಂಬಾನೇ ಕೇರ್ಫುಲ್ ಆಗಿರಬೇಕು. ಜೂನಿಂದ ನೆಕ್ಸ್ಟ್ ಜನವರಿವರೆಗೂ, ಅಂದರೆ 2027 ಜೂನಿಂದ 2028 ಜನವರಿವರೆಗೂ. ಅದಾದ ಮೇಲೆ ಏನು ಸಮಸ್ಯೆ ಇಲ್ಲ. 6ನೇ ಮನೆಗೆ ಶನಿ ಹೋಗ್ಬಿಡ್ತಾನೆ, ತುಂಬ ಒಳ್ಳೆ ಸಮಯ ಇದೆ. ಇನ್ನು ನೆಕ್ಸ್ಟು ರಾಹು ನಿಮ್ಮ 4ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಫಾರಿನ್ ಕಂಟ್ರಿಗೆ ಹೋಗಿ ಬರುವಂಥ ಯೋಗ ಇದೆ. ಸಡನ್ನಾಗಿ ಫಾರಿನ್ ಕಂಟ್ರಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಫಾರಿನ್ ಕಂಟ್ರಿಗಳಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತು, ಮಿಡಲ್ ಈಸ್ಟ್ ಕಂಟ್ರೀಸಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತು. ಆ ಕಾರಣದಿಂದ ಫಾರಿನ್ ಕಂಟ್ರೀಸ್ನ ಅವಾಯ್ಡ್ ಮಾಡೋಕ್ಕಾದರೆ ಅವಾಯ್ಡ್ ಮಾಡಿ, ಇಲ್ಲದಿದ್ದರೆ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಇದ್ದರೆ ಹೋಗಿ. ಇನ್ನು ಮನೆಗಾಗಿ ಲಕ್ಸುರಿಯಸ್ ಶಾಪಿಂಗ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅನವಶ್ಯಕ ವಸ್ತುಗಳನ್ನು ಖರೀದಿ ಮಾಡಿ ಸಾಲ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಯಾವುದು ಅವಶ್ಯಕವೋ ಅದನ್ನು ಪರ್ಚೇಸ್ ಮಾಡಿ, ಬೇಡದೇ ಇರೋದನ್ನು ಅವಾಯ್ಡ್ ಮಾಡಿ. ಇನ್ನು ನೆಕ್ಸ್ಟು ಕೇತು ನಿಮ್ಮ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ತುಂಬ ಒಳ್ಳೆಯ ಗೋಚಾರ. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಕೆಲಸದ ಜಾಗದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ನೀವು ಅನ್ಕೊತಾ ಇದ್ದೀರಾ ನಾನು ಎಷ್ಟೇ ಕೆಲಸ ಮಾಡಿದ್ರು ನಾನು ಯಾರೂ ಗುರುತಿಸಲ್ಲ, ಸುಮ್ಮನೆ ಬಿಲ್ಡಪ್ ಕೊಡೋರ್ನೇ ಎಲ್ಲರೂ ಗುರುತಿಸ್ತಾರೆ, ನನ್ಗೆ ಯಾರು ಬೆಲೆ ಕೊಡಲ್ಲ ಅಂತ ನೀವು ಅನ್ಕೊತಾ ಇರ್ತೀರಾ. ನೋ, ನೀವು ಸೈಲೆಂಟಲ್ಲಿ ವರ್ಕ್ ಮಾಡ್ತಾ ಇದ್ರು ಕೂಡ ಅದು ಎಲ್ಲರ ಗಮನದಲ್ಲೂ ಇದೆ. ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋ ಟೈಮು ಜೂನ್ ನಂತರ ಬರುತ್ತೆ. ಆ ಅಪ್ರಿಸಿಯೇಷನ್ ನಿಮಗೆ ಸಿಕ್ಕೇ ಸಿಗತ್ತೆ. ನೀವು ಅನ್ಕೊಳ್ದೇ ಇರೋಷ್ಟು ಅಪ್ರಿಸಿಯೇಷನ್ ನಿಮಗೆ ಸಿಗತ್ತೆ. ಸೊ ನಿಮ್ಮ ವರ್ಕ್ನ, ಹಾರ್ಡ್ ವರ್ಕ್ನ ನೀವು ಕಂಟಿನ್ಯೂ ಮಾಡಿ. ನಿಮ್ಮ ಎಫರ್ಟ್ಸು ನೋಟಿಸ್ ಆಗದೆ ಹೋಗೋದಿಲ್ಲ. ಖಂಡಿತವಾಗ್ಲೂ ಅಪ್ರಿಸಿಯೇಷನ್ ನಿಮಗೆ ಸಿಕ್ಕೇ ಸಿಗತ್ತೆ. ಇದಿಷ್ಟು ಗ್ರಹಗಳ ಆಧಾರಿತವಾಗಿ ವೃಶ್ಚಿಕ ರಾಶಿಯವರಿಗೆ ಫಲ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಟೈಮ್ ಏನು ಚೆನ್ನಾಗಾಗೋಯ್ತು? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಜೂನ್ ನಂತರ ಟೈಮ್ ಚೆನ್ನಾಗಾಗತ್ತೆ. ಆದರೆ ದ ಬೆಸ್ಟ್ ಟೈಮ್ ಅಲ್ಲ. ನಿಮಗೆ ಬೆಸ್ಟ್ ಟೈಮ್ ಇರುವಂಥದ್ದು ಈಗಲೇ ಹೇಳ್ಬಿಡ್ತೀನಿ 2028 ಜನವರಿ ನಂತರ. ಆದರೆ 2026 ಜೂನ್ ನಂತರ ಗುರು ಬದಲಾವಣೆಯಿಂದ ನಿಮಗೆ ಬ್ರೀತಿಂಗ್ ಸ್ಪೇಸ್ ಸಿಗತ್ತೆ. ಎಲ್ಲ ಟೆನ್ಷನಿಂದನೂ ಕಡಿಮೆ ಆಗುತ್ತೆ. ಟೆನ್ಷನ್ಗಳು ಕಡಿಮೆ ಆಗುತ್ತೆ. ಹೌದಪ್ಪ, ಟೆನ್ಷನ್ ಕಡಿಮೆ ಆಗ್ತಾ ಇದೆ ಅಂತ ನಿಮಗೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಹೆಂಗೆ ಅಂತಂದರೆ ಏನೆಲ್ಲ ಸಾಲ್ವ್ ಮಾಡ್ಕೊಂಬಂದ್ರೂ ಕೂಡ ಟೆನ್ಷನ್ ಹಂಗೆ ಕಂಟಿನ್ಯೂ ಆಗ್ತಿದೆ ಅನಿಸ್ತಿರುತ್ತೆ. ಜೂನ್ ನಂತರ ಒಂದೊಂದೇ ಟೆನ್ಷನ್ಗಳು ಬಗೆಹರಿತಾ ಬರುತ್ತೆ. ಆಯಿತಾ? ಒಟ್ಟಾರೆ 2027 ಜೂನಿಂದ 2028 ಜನವರಿವರೆಗೂ ತುಂಬ ಕೇರ್ಫುಲ್ ಆಗಿರಬೇಕು ನೀವು. ಯಾಕೆಂದರೆ ಶನಿ ಹೋಗೋದಕ್ಕೆ ಮೊದಲು ತುಂಬ ತೊಂದರೆ ಮಾಡಿಬಿಡ್ತಾನೆ. ಯಾಕೆಂದರೆ ಅದಾದಮೇಲೆ ಇನ್ನು 2.5 ವರ್ಷ ನಿಮ್ಗೇನು ತೊಂದರೆ ಕೊಡೋಕ್ಕಾಗಲ್ಲ ಶನಿ. ಆ ಕಾರಣದಿಂದ ಆ ಟೈಮಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಹಗ್ಗಾನು ಆವಾಗ್ಬೋದಂಥ ಟೈಮಲ್ಲಿ. ಸೊ ಕೇರ್ಫುಲ್ ಆಗಿರಿ. ಅದು ಮುಂದಿನ ವರ್ಷ ಬಿಡಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಜೂನ್ ನಂತರ ಟೈಮ್ ಚೆನ್ನಾಗಿದೆ. ಆಯಿತಾ? ಎಸ್ಪೆಷಲಿ ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ ಪದೇ ಪದೇ, ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಿ ವೃಶ್ಚಿಕ ರಾಶಿಯವರು. ಯಾರು ಪ್ರೆಗ್ನೆಂಟ್ ವುಮೆನ್ ಇದ್ದೀರಿ ಅಥವಾ ಚಿಕ್ಕ ಮಕ್ಕಳಿದ್ದಾರೆ ಅಥವಾ ಚಿಲ್ಡ್ರನ್ ಇದ್ದಾರೆ, ತುಂಬ ಕೇರ್ಫುಲ್ ಇರಬೇಕು. ಪ್ರೆಗ್ನೆನ್ಸಿ ಇರೋವಂಥವ್ರು ಟ್ರಾವೆಲ್ ಕೂಡ ಮಾಡಬೇಡಿ. ಅಬಾರ್ಷನ್ನು ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಇರುತ್ತೆ.
ತುಂಬ ಕೇರ್ಫುಲ್ ಆಗಿರಬೇಕು. ಮನೆಯಲ್ಲಿದ್ದರೆ ಸೇಫಾ? ನೋ, ಆ ಥರ ಅಂತಲ್ಲ. ಮನೆಯಲ್ಲಿ ಜಾರು ಬಿದ್ದು ಸಮಸ್ಯೆ ಕೂಡ ಆಗ್ಬೋದು. ಸೊ ಮೈಂಡ್ ಯುವರ್ ಎನ್ವಿರಾನ್ಮೆಂಟ್, ಬಿಹೇವ್ ವಿತ್ ಕಾಮನ್ ಸೆನ್ಸ್ ಅಂತ ಹೇಳ್ತೀನಿ. ತುಂಬ ಕೇರ್ಫುಲ್ ಆಗಿರಬೇಕು. ಇನ್ನು ಚಿಕ್ಕ ಮಕ್ಕಳು ಅಂದರೆ ಎಳೆ ಮಕ್ಕಳು ಇರ್ತಾರಲ್ಲ, ಅವ್ರು ತುಂಬ ಕೇರ್ಫುಲ್ ಆಗಿರಬೇಕು. ಮಕ್ಕಳ ಕಳ್ತನ ಆಗುವಂಥದ್ದು ಅಥವಾ ಮಕ್ಕಳಿಗೇನೋ ಸಮಸ್ಯೆ ಆಗುವಂಥದ್ದು ಇದೆಲ್ಲ ಚಾನ್ಸಸ್ ಇದೆ. ಇನ್ನು ಚಿಲ್ಡ್ರನ್, ನಾರ್ಮಲ್ ಚಿಲ್ಡ್ರನ್, ಒಂದು 4 ವರ್ಷ 5 ವರ್ಷ ಟಾಡ್ಲರ್ಸ್ ಅಲ್ಲ, ಅವ್ರಿಗೇನೋ ಸ್ವಲ್ಪ ದೊಡ್ಡವರು ಅಂಥವ್ರು ಇರೋರು ಏನು ಅಂತಂದರೆ, ಅವರು ಎಲ್ಲಿ ಹೋಗ್ತಿದ್ದಾರೆ ಮಕ್ಕಳು ನಿಮ್ಮ ಕಣ್ಣು ಮುಂದೆನೇ ಇಟ್ಕೋಬೇಕು ಅವರು. ಯಾಕೆಂದರೆ ಸೊಸೈಟಿ ಎಲ್ಲ ಅಂತಲ್ಲ, ಕೆಲವರು ಸರಿ ಇಲ್ಲ, ಮಕ್ಕಳನ್ನು ಟಾರ್ಗೆಟ್ ಮಾಡುವಂಥವ್ರು ಜಾಸ್ತಿ, ಪೆಡೋಫೈಲ್ಸ್ ಜಾಸ್ತಿ ಆಗಿದ್ದಾರೆ. ಆ ಕಾರಣದಿಂದ ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಅದ್ರ ಜೊತೆಗೆ ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೂ ನಿಮಗೆ ಗಮನ ಇರಬೇಕು. ಏನೇ ಒಂದು ವಸ್ತು ಅಥವಾ ಏನೋ ಒಂದಕ್ಕೆ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಅಂತಂದರೆ ಅದರಿಂದ ಅವ್ರು ಏನು ಕಲಿಬಹುದು, ಏನು ಕಲಿಬಾರ್ದನ್ನ ಕಲಿಬಹುದು ಅಂತ ಯೋಚನೆ ಮಾಡಬೇಕಾಗತ್ತೆ. ಒಟ್ಟಾರೆ ಮಕ್ಕಳ ಬಗ್ಗೆ ಫೋಕಸ್ ಮಾಡಿ. ಇದಿಷ್ಟು ವೃಶ್ಚಿಕ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ. ಇದಿಷ್ಟು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ಆಯಿತಾ? ನೀವು ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಏನಾದರೂ ರೆಮಿಡೀಸ್ ಅವಶ್ಯಕತೆ ಇದ್ರೆ ಮಾಡಿಸ್ಕೊಂಡ್ರೆ ಇನ್ನಷ್ಟು ಒಳ್ಳೆ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಾನು ಕೂಡ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.